ಸೇರಿಸ್ಕೋಬೇಕಂತ ಎಲ್ಲ ನಗರದ ಎಲ್ಲ ಕಿರಿಯ ಬಂಧುಗಳೇ, ಇವತ್ತು ವಿದ್ಯಾರ್ಥಿಗಳ ಮನಃಪರಿವರ್ತನಾ ಕಾರ್ಯಕ್ರಮವನ್ನು ಮಾನ್ಯ ಸ್ವಾಮೀಜಿಯವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಅವರು ಇವತ್ತೇ ಎಲ್ಲ ಮೊದಲಿಂದ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಒಳ್ಳೆಯ ನಡವಳಿಕೆ ಇಟ್ಕೋಬೇಕು, ಶಿಸ್ತಿನಿಂದ ಇರಬೇಕು, ತಂದೆ ತಾಯಿಯರಿಗೆ ಕೃತಜ್ಞತಾ ಭಾವ ಇಟ್ಕೋಬೇಕು, ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು. ಇದನ್ನೆಲ್ಲ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ಸಾವಿರಾರು ವರ್ಷದಿಂದ ಕೂಡ ನಮ್ಮ ಗುರುಕುಲ ಏನು ಸಾವಿರಾರು ವರ್ಷದಿಂದ ಇತ್ತು ಆವತ್ತಿಂದ ಕೂಡ ಇದನ್ನೆಲ್ಲ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆಲ್ಲ ಬೆಳೆದು ಬಂದಿರತಕ್ಕಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಮ್ಮ ಒಂದು ಮನೋಭಾವ ಬದಲಾವಣೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಸ್ವಾಮೀಜಿಯವರು ಆ ದಿಕ್ಕಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರು ಧಾರ್ಮಿಕ ಕೆಲಸಗಳ ಜೊತೆಗೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತಪ್ಪದಾರಿಗೆ ಹೋಗ್ದ ರೀತಿ ಅವರು ಅಥವಾ ತಪ್ಪದಾರಿಗೆ ಹೋಗ್ತಾ ಇರ್ತಕ್ಕಂಥವನ್ನ ಸರಿದಾರಿಗೆ ತರುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಬಾರ್ದು ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿನಿಯರು, ಪೋಷಕರು ತಾವೆಲ್ಲ ಕೂಡ ಬಂದಿಲ್ಲ. ಸ್ವಾಮೀಜಿಯವರು ಇನ್ನೂ ಅನೇಕ ನಮ್ಮ ಸ್ವಾಮೀಜಿಗಳು ಅವರಿಗೆ ತಮ್ಮ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ಆಶೀರ್ವಾದವನ್ನು ಕೇಳಿ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟ ಸ್ವಾಮೀಜಿಯವರಿಗೆ ಧನ್ಯವಾದ ಹೇಳಿ ನಾನು ಮಾತನಾಡ್ತೇನೆ. ಈಗ ಅರಿವಿನ ದರ್ಪಣ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ವೆಬ್ಸೈಟ್ನಲ್ಲಿ ಸಾಕಷ್ಟು ಮಾಹಿತಿ ಇರುತ್ತೆ. ನಾನು ಶ್ರೀಯುತರನ್ನ ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ಶ್ರೀ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ವೆಬ್ಸೈಟ್ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೆಬ್ಸೈಟ್ನಲ್ಲಿ ಸಾಕಷ್ಟು ಮಾಹಿತಿ ಇರುತ್ತೆ. ಸಿದ್ಧಿಪೀಠ ಯೋಜನೆ ಕಾರ್ಯಚಟುವಟಿಕೆಗಳ ಬಗ್ಗೆ ನೀವು ಮಾಹಿತಿಯನ್ನು ಮಾಡಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ನಾಯಕರು ಸಾರಿಗೆ ಸಚಿವರು ಕಳೆದ ತಿಂಗಳು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಚಿಂತನೆ ಒಂದು ಥರ. ಇಲ್ಲ ಇಷ್ಟು ಕರೆಕ್ಟ್ ಆಗುತ್ತೆ 50%. ಭಾಳ ಸಂತೋಷ ಆಯಿತು. ನಮ್ಮ ಈ ಕಾರ್ಯಕ್ರಮಗಳಿಗೆ ತಮ್ಮ ಯಾವಾಗೂ ಇರಲಿ. ಯಾಕೆ ಸರ ಇನ್ನೊಂದು ಥರದ್ದು ನಾವು ತಂದುಬಿಟ್ರಿ. ಯಾವಾಗೂ ನಿಮ್ಮ ಸಹಕಾರ ಇದೇ ಥರ ಇರಲಿ. ಈ ಸಂಸ್ಥೆ ಬಗ್ಗೆ ಇದು ಮಾತು ಆಡುವ ವೇದಿಕೆ ಅಲ್ಲ. ಪೂಜ್ಯ ಗುರುಗಳೆಲ್ಲ ಇಲ್ಲಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರ ಬಾಯಿಂದ ಬರುವಂಥ ಗುರುವಾಕ್ಯಗಳು ನಿಮ್ಮ ಕಿವಿಗೆ ಬೀಳಬೇಕು. ನಮ್ಮ ಮಾತೆಲ್ಲ ಬೇರೆಯವರು ಯಾರೋ ಬರ್ಕೊಟ್ಟ ಮಾತು, ಯಾರೋ ಶೃಂಗರಿಸಿದ ಮುಖ, ಅದಷ್ಟೇ ನಾವು ಪ್ರತಿಪಾದಿಸೋದಕ್ಕೆ ಸಾಧ್ಯ. ಆದರೂ ಸಹ ಇದೊಂದು ಬಹಳ ಅಪರೂಪವಾದ ಕಾರ್ಯಕ್ರಮ. ಇದು ಎಲ್ಲರಿಗೂ ಸಿಕ್ಕುವಂಥ ಭಾಗ್ಯವಲ್ಲ. ನೀವೆಲ್ಲ ಭಾಗ್ಯಶಾಲಿಗಳು ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ಇವತ್ತು ಯಾರು ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡದೇ ಇರುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಾನು ಮನೆಗೆ ಹೋದರೂ ಕೂಡ ನಮ್ಮ ಮಕ್ಕಳು ಯಾವುದೋ ಒಂದು ಕಾರ್ಟೂನ್ ನೆಟ್ವರ್ಕ್ ನೋಡ್ತಿರ್ತಾರೆ. ನಮ್ಮ ಅತ್ತೆಯವ್ರನ್ನ ನೋಡಿದ್ರೆ ಅವ್ರು ಯಾವುದೋ ಒಂದು ಚೀಸೋ ಸಾವಿತ್ರಿನೋ ಯಾವುದೋ ಸೀರಿಯಲಲ್ಲಿ ಮುಳುಗೋಗಿರ್ತಾರೆ.
ಫ್ರೆಂಡ್ ಮನೆಗೆ ಹೋಗಿ ಆನಂದ್ ಇದಾನ ಅಂತ ಕೇಳಿದ್ರೆ ಮೇಲೆಲ್ಲ ಇರ್ಬೇಕು ನೋಡಿ ಅಂತಾಳೆ ಹೆಂಡತಿ. ಟಿ ವಿ ಕಡೆನೇ ಮುಖ, ನಮ್ಮ ಕಡೆ ನೋಡಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಯಾರಿಗೂ ಸ್ನೇಹಿತರು ಬೇಡ, ಮನುಷ್ಯರಿಗೆ ಮನುಷ್ಯರು ಬೇಡ. ಇಂಥ ಒಂದು ದುಸ್ಥಿತಿಯಲ್ಲಿ ನಾವು ಬದುಕನ್ನು ಕಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅರಿವಿನ ದರ್ಪಣ, ಆ ಹೆಸರು ಕೇಳಿದ್ರೆ ಮನಸ್ಸಿಗೆ ಸ್ವಲ್ಪ ಆನಂದ ಆಗುತ್ತೆ. ಅರಿವಿನ ದರ್ಪಣ, ಬರೀ ದರ್ಪಣ ಅಲ್ಲ, ಅರಿವಿನ ದರ್ಪಣ. ಸೊ ಈ ಕಾರ್ಯಕ್ರಮ ಜನತೆಗೆ ಎಲ್ರಿಗೂ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆಂದರೆ ಇದು ಬಹಳ ಸಣ್ಣ ಜಾಗ. ದೊಡ್ಡ ಅರಮನೆ ಮೈದಾನದಲ್ಲಿ ಒಂದು 10 ಲಕ್ಷ 15 ಲಕ್ಷ ಜನ ಸೇರಿದಂಥ ಜಾಗದಲ್ಲಿ ಮಾಡುವಂಥ ಕಾರ್ಯಕ್ರಮ ಇದು. ಬರೀ ಇಷ್ಟು ಜನಕ್ಕೆ ತಲುಪಿದ್ರೆ ಹೇಗೆ? ಇವತ್ತು ಮೀಡಿಯಾ ದೊಡ್ಡದಾಗಿ ಬೆಳೆದಿದೆ, ಎಲ್ರಿಗೂ ರೀಚ್ ಆಗಬೇಕು. ಈ ಒಂದು ಸಂದೇಶ, ಈ ಒಂದು ನೀತಿ ಪಾಠ, ಈ ಒಂದು ಅರಿವಿನ ಒಂದು ದರ್ಪಣ ಎಲ್ಲರಿಗೂ ಸಿಗುವಂತೆ ಮಾಡಲಿ. ಹಿರಿಯರಿಗೆ ನಾವು ಏನನ್ನೂ ಹೇಳೋದಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿಯಲ್ಲಿರುವರು. ಒಂದು ಮುಗ್ಧತೆ ನಮ್ಮಲ್ಲಿದೆ ಅಷ್ಟೇ. ನಾನು ಒಂದೇ ಒಂದು ಕೇಳ್ಕೊಳ್ಳೋದು ಎಲ್ಲ ಪೋಷಕರಲ್ಲಿ, ನಿಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸ್ತಿರೋ ಬಿಡ್ತಿರೋ ಅದು ಬಿಡಿ. ಫಸ್ಟು ವಿನಯ ಒಂದು ಕಲಿಸಿದ್ರೆ ವಿದ್ಯೆ ತಾನಾಗೇ ಪಕ್ಕದಲ್ಲಿ ಬರ್ಬೋದು. ಸಜ್ಜನರ ಜೊತೆ ಕಳಿಸ್ಬಿಡಿ, ಅದರಿಂದ ಬೇಕಾದಷ್ಟು ಉದ್ಧಾರ ಆಗುತ್ತೆ ಅಂತ. ಯಾಕೆಂದರೆ ನನಗೆ ನಾಟಕದ ಹುಚ್ಚಿತ್ತು, ಎಲ್ಲೆಲ್ಲೋ ನಾಟಕ ಮಾಡ್ಬಿಡ್ತಾ ಇದ್ದೆ. ಆಗ ಮನೇಲಿ ಹೇಳೋರು, ನೀನು ಹಾಳಾಗಿ ಹೋಗ್ತೀವಿ ಮುಂದೆ ಮಗನೇ, ಸಜ್ಜನರ ಜೊತೆ ಓಡಾಡೋ ಅಂತ ನಮ್ಮ ಅಪ್ಪ ಬಡ್ಕೊಳ್ತಾ ಇದ್ರು. ನನ್ನ ಭಾಗ್ಯ, ನನ್ನ ಪಾಲಿಗೆ ಶಂಕರ್ನಾಗ್ ಸಿಕ್ಕಿದ್ರು, ವಿಷ್ಣುವರ್ಧನ್ ಸಿಕ್ಕಿದ್ರು, ರಾಜ್ಕುಮಾರ್ ಸಿಕ್ಕಿದ್ರು, ಹಿರಿಯ ನಿರ್ದೇಶಕರು ಭಾರ್ಗವ ಸಿಕ್ಕಿದ್ರು, ನಾಗಣ್ಣ ಸಿಕ್ಕಿದ್ರು. ನೋಡಿ, ಅವ್ರ ಜೊತೆಲೇ ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ವಿದ್ಯೆ ಕಲಿಸ್ತಿರೋ ಬಿಡ್ತಿರೋ ವಿನಯವನ್ನು ಕಲಿಸಿ, ಸಜ್ಜನಿಕೆಯನ್ನು ಕಲಿಸಿ, ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಮಾತಾಡೋರಿದ್ದಾರೆ. ನೊಂದಿದ್ದೀನಿ, ಬನ್ನಿ ಬೇಕು ಭಾಗ್ಯ. ಗೌರವ ನಮನ ಸಲ್ಲಿಸ್ತಾ ಇದ್ದೀವಿ. ಚಿತ್ರ ನಿರ್ದೇಶಕರು ಬಹಳ ದೊಡ್ಡ ಚಪ್ಪಾಳೆಯನ್ನು ನಾವು ನೀಡಬೇಕು. ಅನೇಕ ಚಿತ್ರ ನಿರ್ದೇಶನ ಮಾಡಿದ್ದಾರೆ, ಆದರೂ ಕೂಡ ಸಂಗೊಳ್ಳಿ ರಾಯಣ್ಣನಂತಹ ವಿಶೇಷವಾದಂತಹ ಐತಿಹಾಸಿಕ ಚಿತ್ರವನ್ನು ಮಾಡಿ ಗೆಲ್ಲಿಸಿಕೊಟ್ಟಂತಹ ಹಿರಿಯ ನಿರ್ದೇಶಕರು ಲಕ್ಷ್ಮೀನಾರಾಯಣನವರ ಸುಪುತ್ರರು ನಾಗಣ್ಣನವರು, ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಕೇಳಿದ್ರಿ. ಇನ್ನೊಂದು ಭಾಗ ಇದೆ, ಬುದ್ಧಿ ಕರ್ಮಾನುಸಾರಿಣೆ ಅಂತ. ಕರ್ಮಕ್ಕೆ ಅನುಗುಣವಾಗಿ ಬುದ್ಧಿ. ತಂದೆ ತಾಯಿಗಳಿಗೆ ಏನು ಮಾಡಬೇಕು, ತಂದೆ ತಾಯಿಗಳ ಕರ್ತವ್ಯ ಏನು, ಮಕ್ಕಳು ಚೆನ್ನಾಗಿರಬೇಕಾದ್ರೆ ಯಾವಾಗ ಬಳ್ಳಿಯನ್ನು ನೆಡ್ತೀರಾ ಪಕ್ಕದಲ್ಲಿ ಒಂದು ಕಡ್ಡಿ ನೆಡಿ, ಆಗ ಬಳ್ಳಿ ನೇರ ಬೆಳೆಯುತ್ತೆ. ಇಲ್ಲರ ಬಳ್ಳಿ ನೇರ ಬೆಳೆಯಕ್ಕೆ ಸಾಲದೆ. ಪುಂಡಿಲನೀಶ ಹೀಗಿರುತ್ತೆ ನಾಗ, ನೋಡಿದ್ದೀರಾ? ಮನುಷ್ಯನ ಪ್ರೇಮ ಇದೆ, ಅದರೊಳಗೆ ನಮಗೆ ಅತ್ಯಂತ ಸಂತೋಷವಾಗಿದೆ. ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರೇ, ಉಪ್ತಿನಾಗದ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ಬೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಪಾಲ್ಗೊಂಡು ಮೇಲ್ಗಡೆ ಬಹುಶಃ ಖಾಲಿ ಹರಿದು ಕಂಡಿದ್ದೇವೆ. ಆದರೆ ಈ ಕಾರ್ಯಕ್ರಮ
ಎಲ್ಲ ತುಂಬಿಕೊಂಡು ಜನ ನಿಂತುಕೊಂಡಿದ್ದಾರೆ ಹೊರಗಡೆ. ಎಲ್ಲರಿಗೂ ಮಾಡ್ತಾರೆ, ಎಲ್ಲರಿಗೂ ಸುಂದರ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಹತ್ವ ಹೆಚ್ಚಾಗಿ ಕೊಟ್ಟಿದ್ದು ಪ್ರಾರಂಭದಲ್ಲಿ ಗಣಪತಿಯ ಪೂಜೆ ಅಂತ. ಚಾನಲ್ ನೋಡಿ. ಯಾವುದೇ ಕಾರ್ಯಕ್ರಮದಲ್ಲಿ ಕೊಟ್ಟಿರಲ್ಲ ಈ ಒಂದು ವೇದಿಕೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ. ಬಹುಶಃ ಈ ವೇದಿಕೆಯೂ ಕೂಡ ಪುಣ್ಯವನ್ನು ಮಾಡಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆನಂದ ಗುರೂಜಿಯವರ ತಾಯಿಯ ಕೊಡುಗೆಯನ್ನು ಒಂದು ಸತಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಒಳ್ಳೆ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಒಬ್ಬ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಮನುಷ್ಯನನ್ನು ತಯಾರು ಮಾಡಬೇಕು ಅಂದರೆ ಆಕೆಯ ಬಹಳ ಪರಿಶ್ರಮ ಇದೆ. ಆಕೆಗೆ ಮನಪೂರ್ವವಾಗಿ ಹರಿಸ್ತಾ ಈಗಿನ ಕಾಲಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಗಾದೆ ಇದೆ, ಹುಟ್ಟಿದ ಅಣ್ಣ ತಮ್ಮಂದರು ಬೆಳೆದ ದಾಯಾದಿಗಳು ಅಂತ. ಯಾಕೆಂದರೆ ಎಲ್ಲವೂ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ನಾವು. ಕೊಡ್ತೀರಾ ನೀವು ಇದನ್ನ ಅಂತ ಮಕ್ಕಳಿಗೆ ಅರ್ಪಣೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮಹರ್ಷಿಗಳು ತಮ್ಮ ಉತ್ತರ. ಮೊದಲನೇದಾಗಿ ಇಷ್ಟೊತ್ತು ಸಮಾಧಾನ ಚಿತ್ತರಾಗಿ ಒಳ್ಳೆ ಮನಸ್ಸಿನಿಂದ ಮಾಧ್ಯಮದ ಒಂದು ಕರೆಯುವಲೆಗೆ ತಾವೆಲ್ಲರೂ ಹೋಗೊಟ್ಟು ಇಷ್ಟು ಜನ ಬಂದಿದ್ದೀರಿ ಅಂದರೆ ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಾಧ್ಯಮದ ಸಹಾಯ, ಮಾಧ್ಯಮ ಅಂತಕ್ಕಂಥದ್ದೊಂದು ವೇದಿಕೆ, ಆ ಸುಂದರವಾದಂಥ ವೇದಿಕೆ ನನಗೆ ಕಲ್ಪಿಸಿದ್ದಕ್ಕೋಸ್ಕರ ಇವತ್ತು ನಾನೆಲ್ಲ ನಿಮ್ಮ ಮನೆಗಳಿಗೆ, ನಿಮ್ಮ ಹೃದಯದಲ್ಲಿ ಒಂದಿಷ್ಟು ಜಾಗ ತಗೊಂಡು ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಅದಕ್ಕಾಗಿ ನನ್ನ ಮೊದಲನೇ ಕೃತಜ್ಞತೆ ನಾನು ನನ್ನ ಮಾಧ್ಯಮಗಳಿಗೆ ಕೊಡ್ತಾ ಇದ್ದೇನೆ. ಎರಡನೇದಾಗಿ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪ್ರತಿ ದಿವಸ ಪ್ರತಿ ಕಾಲದಲ್ಲೂ ಸಹಿತ ಒಂದು ವಿಚಾರ ಎತ್ತಾ ಇರ್ತೀವಿ. ಆ ವಿಚಾರ ಯಾವುದು ಅಂತ ನನ್ನ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡ್ತಿದ್ದೀರಿ. ಆ ವಿಚಾರ ಯಾವುದು ಅಂತ ಇವತ್ತು ನೀವು ನನಗೆ ಹೇಳಿ. ಪ್ರತಿದಿನ ಪ್ರತಿ ಕಾರ್ಯಕ್ರಮದಲ್ಲೂ ಒಂದು ವಿಚಾರ ಬಂದೇ ಬರುತ್ತೆ. ಆ ವಿಚಾರ ಬಿಟ್ಟು ಮುಂದೆ ಬೇರೆ ವಿಚಾರಕ್ಕೆ ಹೋಗೋದೇ ಇಲ್ಲ ನಾನು. ಆ ವಿಚಾರ ಯಾವುದು ಅಂತ ನಿಮ್ಮ ಈ ಕೂಗು, ಈ ಧ್ವನಿಯಲ್ಲಿ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಇರಲಿ. ಸುವರ್ಣ ಚಾನಲ್ ವನಶ್ರೀ ಭಾಗ್ಯ ಪ್ರತಿದಿನ ಕೂಡ ಪೋಷಕರು ತಿಳಿಸ್ತಾ ಇದ್ದೀರಿ. ಧನ್ಯವಾದ. ಶ್ರೀ ಶ್ರೀ ಆಧುನಿಕ ಇದೊಂದೇ ಮಾತೇ ನನಗೆ ಬೇಕಾಗಿರೋದು. ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲಬೇಕಾದ್ರೆ ತಂದೆ ತಾಯಿ ಬಗ್ಗೆ ಗೌರವ, ತಂದೆ ತಾಯಿ ಬಗ್ಗೆ ಜೀವನ, ತಂದೆ ತಾಯಿ ಹಾಕಿಕೊಟ್ಟಂಥ ಸುಂದರವಾದಂಥ ಒಂದು ಮಾರ್ಗ, ಈ ತಂದೆ ತಾಯಿ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಾ ಅಂತ ಹೇಳಿದಿರಿ. ಇದೊಂದೇ ನನಗೆ ವಜ್ರ ಕವಚ. ಇವತ್ತು ನೀವು ಇಷ್ಟೂ ಜನ ನನ್ನ ಜೊತೆಲಿದ್ದೀರಿ ಅಂದರೆ ನಾನು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಏನಂದರೆ, ನನ್ನ ಕಾರ್ಯಕ್ರಮನ ನೀವೆಲ್ಲರೂ ನೋಡ್ತಿದ್ದೀರಿ. ಅರ್ಥಕೋಬೇಕಾಗಿರ್ತಕ್ಕಂಥದ್ದು, ಅರಿವು ಬೇಕಾಗಿರ್ತಕ್ಕಂಥದ್ದು. ಈ ಅರಿವಿನ ದರ್ಪಣ, ಅರಿವು ಅಂತಕ್ಕಂಥದ್ದು ಒಂದು ಜ್ಞಾನ, ಸುಂದರವಾದಂತಹ ಜ್ಞಾನದ ವಜ್ರ ಕವಚ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಆ ಅರಿವು ಬೇಕು. ಅಂತಹ ಅರಿವಿನ ಕ್ಷಣಗಳು, ಅರಿವಿನಲ್ಲಿರ್ತಕ್ಕಂಥ ಜ್ಞಾನ, ಅರಿವಿನಲ್ಲಿರ್ತಕ್ಕಂಥ ಮಧುರವಾದ ಮಧುವಿನ ರಸ, ಇದೆಲ್ಲವೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಷ್ಟು ಜನ ಮೇಲೆಲ್ಲ ಕೂತಿದ್ದೀರಿ, ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದೀರಿ, ಹೊರಗಡೆ ನಿಮಗೆಲ್ಲ ಆಸನ. ಸುಮಾರು ಕಾರ್ಯಕ್ರಮ ಪ್ರಾರಂಭವಾಗಿ 2.5 ಗಂಟೆ ಕಾಲ ಆಗ್ತಾ ಬರ್ತಾ ಇದೆ ಅನಿಸುತ್ತೆ ನನಗೆ. ಯಾಕೆಂದರೆ ನಾವು ಇಲ್ಲಿ ಕೂತಾಗ ಸಮಯ ನೋಡಲ್ಲ. ಯಾಕೆಂದರೆ ಮೇಲೆ ಕೂತಿರ್ತೀವಿ, ಏನೋ ಸ್ವಲ್ಪ ಗಾಳಿ ಬರ್ತಿರುತ್ತೆ, ನಮಗೆ ಜ್ಞಾನ ಇರಲ್ಲ. ಆದರೆ ಗಾಳಿ ನುಗ್ಗಿದಂಥ ಸ್ಥಳದಲ್ಲಿ ಆ ಫ್ಯಾನ್ ಓಡ್ತಾ ಇದೆ, ಸುಮ್ಮನೆ ರೆಕ್ಕೆ ಕಾಣ್ತಾ ಇದೆ, ಎಲ್ಲೂ ಗಾಳಿ ಬರ್ತಿಲ್ಲ. ಆದರೂ ಇಷ್ಟು ಸಮಾಧಾನ ಚಿತ್ತರಾಗಿ ಎಲ್ಲ ಕೂತಿದ್ದೀರಿ.
ಒಂದು ಚಿತ್ರಮಂದಿರಕ್ಕೆ ಹೋದರೆ ಸ್ವಲ್ಪ ಗಾಳಿ ಇಲ್ಲ, ಎ ಸಿ ಇಲ್ಲ ಅಂದರೆ ಎಲ್ಲವನ್ನು ಹೊಡೆದು ಬಿಸಾಕಿ ಬಂದ್ಬಿಡ್ತೀವಿ. ನಿಮ್ಮ ಮನೆಯಲ್ಲೇ ನಿಮಗೆ ಫ್ಯಾನ್ ಸರಿ ರೆಕ್ಕೆ ತಿರಲಿಲ್ಲ ಅಂದರೆ ಕಿತ್ತು ಬಿಸಾಕ್ಸ್ಬಿಟ್ಟು ಬೇರೆ ದಿನ ಹಚ್ಚಬೇಕು ಅನ್ನೋ ಮನಸ್ಥಿತಿ. ಅಂದರೆ ಅಷ್ಟು ಕಿಚ್ಚು, ಅಷ್ಟು ಹೊರಗಡೆ ಆ ಒಂದು ಕ್ರೋಶ ಅನ್ನೋದಷ್ಟಿದೆ. ಆದರೆ ಇಲ್ಲಿ ಏನು ಇಲ್ದಿದ್ರು ಸಹಿತ ಇಷ್ಟು ನೀವು ನೆಮ್ಮದಿತ್ವಾಗಿ ಕೂತ್ಕೊಂಡು ಸಮಾಧಾನ ಚಿತ್ತರಾಗಿದ್ದೀರಿ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ತೀನಿ. ಇನ್ನು ಇಷ್ಟಕ್ಕೆ ಮುಂಚೆ ಅಮ್ಮ ಅದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನೀವು ನುಡಿದಿದ್ದು ಅದೇ ಥರ ನಡೆಸ್ಕೊಂಡು ಹೋಗಿ ಅದು ಪ್ರತಿಫಲಿಸ್ತಾ ಇರೋದ್ರಿಂದ ನಿಮ್ಮ ನಂಬಿಕೆಯಿಂದ ನಾವು ಇಲ್ಲವರೆಗೂ ಬಂದಿದ್ದೀವಿ. ನಾವು 8 ಬುಕ್ ಮಾಡಿದ್ವಿ. ನಾವು ತುಂಬ ನಿಮ್ಮ ಕಾರ್ಯಕ್ರಮನ ಪ್ರತಿ ದಿವಸನೂ ಪ್ರತಿಯೊಂದು ಕೆಲಸ ಬೇರೆ ಎದ್ದು ಮಾಡಿ 8 ಗಂಟೆ ಕುತ್ಕೊಂಡು ಬ್ರೇಕಲ್ಲೆಲ್ಲ ಟಿಫನ್ ಮಾಡ್ಕೊಂಡು ಅದು ಇದು ಕೆಲಸ ಮಾಡ್ತೀವಿ. ಆದರೆ ಹೆಣ್ಮಕ್ಳಲ್ಲಿ ಒಂದು ವಿನಂತಿ, ನಿಮ್ಮ ಮನೆಯಲ್ಲಿ ಪುರುಷರು ಬೆಳಗ್ಗೆ ಎದ್ದು ಡ್ಯೂಟಿ ಹೊರಡಬೇಕಾಗುತ್ತೆ. ಸಾಕಷ್ಟು ಜನ ಪುರುಷರು ಕಣ್ಣು ನನ್ನ ಮೇಲಿದೆ. ಯಾಕೆಂದರೆ ಬೆಳಗ್ಗೆ ಕಾಫಿ ಟಿಫನ್ಗೆ ತುಂಬ ಕಡೆ ಕತ್ತರಿ ಬೀಳ್ತಾ ಇದೆ, ಹೋಟೆಲ್ಗಳು ದುಡ್ಡು ತೆತ್ತಬೇಕಾಗಿದೆ ಅಂತ ಯೋಚನೆ ಮಾಡ್ತಾರೆ. ಹಾಗಂತ ನಾವು ಸಮಯ ಅಂತೂ ಬದಲಾಯಿಸಲ್ಲ. ನಿಮಗೆ ಕಷ್ಟ ಆದರೂ ನಮ್ಮ ಸಮಯ ಬೆಳಗ್ಗೆ 8ರಿಂದ 9:30. ಈಗ ಇಷ್ಟಕ್ಕೆ ಮುಂಚೆ ತಾಯಿ ಕೇಳಿದ್ರು, ಈ ಒಂದು ಶಿಕ್ಷಣ ಶಾಲಾ ಕಾಲೇಜುಗಳಲ್ಲಿ ಒಂದು ಪೀರಿಯಡ್ ಆಗಿ ಮಾಡ್ತೀರಾ ಅಥವಾ ನಿಮ್ಮದೇ ಆದಂಥ ಒಂದು ಶಾಲೆ ತೆರಿತೀರಾ ಅಥವಾ ಇದನ್ನು ಯಾವ ಪ್ರಕಾರ ಅಂತ ಒಂದು ಒಳ್ಳೆ ಕ್ವಶನ್ ನಾನು ಮುಂದಿಟ್ಟಿದ್ದೀನಿ. ನಾನು ತಿಳಿಸ್ತಾ ಇದ್ದೇನೆ, ಶಾಲೆ ಕಲಿಬೇಕಾದ್ರೆ ಮತ್ತಷ್ಟು ದಿನಗಳು ನಾನು ಕಾಯಬೇಕು. ಶಾಲೆಯಲ್ಲಿ ಒಂದು ಪೀರಿಯಡ್ ಅಂತ ಮಾಡಬೇಕಾದ್ರೆ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನ ಕೈ, ಆ ಬಲವಾದಂಥ ಕೈನ ಸರ್ಕಾರದೊಂದಿಗೆ ನಾನು ಹೊಡೆದಾಡಬೇಕು. ಅದಕ್ಕೂ ಈಸಿಯಾಗಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನನ್ನ ಉದ್ದೇಶ ಇರ್ತಕ್ಕಂಥದ್ದು 16 ವರ್ಷದಿಂದ 24 ವರ್ಷದ ಆ ಒಂದು ವಯಸ್ಸಲ್ಲಿ ಎಂಥ ಕಾಡುಗಲ್ಲುಗಳಾದರೂ ವಿಗ್ರಹಗಳಾಗಿ ತಯಾರಾಗುತ್ತೆ. ಕಾಡುಗಲ್ಲುಗಳು ವಿಗ್ರಹವಾಗಿ ತಯಾರಾಗ್ತಕ್ಕಂಥ ವಯಸ್ಸು 16ರಿಂದ 24.